ಇನ್ನು ಫುಟ್ಪಾತ್ ಅಂದರೆ ಪಾದಚಾರಿ ಮಾರ್ಗ ಹೆಸರೇ ಹೇಳೋ ಹಾಗೆ ಈ ಪಾದಚಾರಿ ಮಾರ್ಗದಲ್ಲಿ ಜನರು ಓಡಾಡೋದಕ್ಕೆ ಅಂತ ಬಿಟ್ಟಿರ್ತಕ್ಕಂಥ ಜಾಗ ರಸ್ತೆಯ ಬದಿಯಲ್ಲಿ. ಆದರೆ ಈ ಏರಿಯಾದಲ್ಲಿ ಅದೇ ಪಾದಚಾರಿ ಮಾರ್ಗದಲ್ಲಿ ಜನ ಬೈಕ್ ಓಡಿಸ್ತಾ ಇದ್ದಾರೆ. ಯಾವ ಏರಿಯಾ ಮತ್ತು ಯಾಕೆ ನೋಡೋಣ ಬನ್ನಿ. ಫುಟ್ಪಾತ್ ಗುಳುಂ, ಪಾದಾಚಾರಿಗಳ ಪರದಾಟ. ಟ್ರಾಫಿಕ್ ತಪ್ಪಿಸಲು ಫುಟ್ಪಾತ್ ಮೇಲೆ ಬೈಕ್ ಸಂಚಾರ. ವಸಂತ್ ನಗರದಲ್ಲಿ ನಿತ್ಯ ವಾಯು ವಿಹಾರಿಗಳಿಗೆ ಸಂಕಟ. ಪ್ರಜ್ಞಾವಂತ ನಾಗರಿಕರಿಂದಲೇ ರೂಲ್ಸ್ ಬ್ರೇಕ್. ಬೆಂಗಳೂರಿನಲ್ಲಿ ಫುಟ್ಪಾತ್ ಮೇಲೆ ಓಡಾಡೋ ವಾಕರ್ಸ್ ಪ್ರಾಣ ಭಯದಲ್ಲೇ ಓಡಾಡುವಂತಾಗಿದೆ. ಗುಟ್ಟಳ್ಳಿ ರಸ್ತೆಯಿಂದ ವಸಂತ್ ನಗರಕ್ಕೆ ಹೋಗುವ ರಸ್ತೆಯಲ್ಲಿ ಟ್ರಾಫಿಕ್ ತಪ್ಪಿಸಿಕೊಳ್ಳೋಕೆ ನಿತ್ಯ ನೂರಾರು ಬೈಕ್ ಸವಾರರು ಫುಟ್ಪಾತ್ ಮೇಲೆಯೇ ಸಂಚಾರ ಮಾಡ್ತಿದ್ದಾರೆ. ಇದರಿಂದ ಪಾದಾಚಾರಿಗಳಿಗೆ ನಿತ್ಯ ತೊಂದರೆ ಆಗ್ತಾ ಇದ್ದು, ಫುಟ್ಪಾತ್ ಮೇಲೆ ಮೂವ್ ಆಗುವ ಬೈಕ್ಗಳ ಮಧ್ಯೆನೇ ಪಾದಾಚಾರಿಗಳು ನಡ್ಕೊಂಡು ಹೋಗ್ತಿದ್ದಾರೆ. ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಟ್ರಾಫಿಕ್ ಅವ್ರು ಏನಾದರೂ ಅವಾಯ್ಡ್ ಮಾಡಬೇಕಲ್ವಾ? ಈಗ ನೀವು ಫುಟ್ಪಾತ್ ಮೇಲೆ ಹಂಗೆ ಹೋಗ್ತಾ ಇರ್ತೀರಿ, ಬೈಕ್ಗಳದೆಲ್ಲ ಹೋಗ್ತಾ ಇರುತ್ತೆ, ಎಲ್ಲಿ ಆಕ್ಸಿಡೆಂಟ್ಗಳಾಗುತ್ತೆ ಅಂತನೋ ಭಯ. ಅದಕ್ಕೆ ಸರ್ ಯಾರಾದರೂ ಪೊಲೀಸ್ ಅವರು ಅವಾಯ್ಡ್ ಮಾಡಬೇಕಲ್ವಾ? ಇಲ್ಲೆಲ್ಲ ಟ್ರಾಫಿಕ್ ಪೊಲೀಸ್ ಅವರೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೀವು ಮೂವ್ ಆಗ್ತಾ ಇರ್ತೀರಿ, ನಿಮ್ಮ ಹಿಂದೆನೇ ವೆಹಿಕಲ್ಸ್ಗಳು ಬರುತ್ತೆ, ಮುಂದೆನೇ ಪಾಸ್ ಆಗುತ್ತೆ, ಅದು ಫುಟ್ಪಾತ್ ಮೇಲೆ ಎಲ್ಲಿ ಗುದ್ದುತ್ತೋ ಅನ್ನುವಂಥ ಭಯ ಇರಂಗಿಲ್ವಾ? ಭಯದಲ್ಲೇ ಹೋಗಲ್ವಾ? ಹೋಗ್ತಾ ಇರ್ತೀವಿ ಸರ್. ಅದಕ್ಕೆ ಹೇಳ್ತಾ ಇರೋದು, ಯಾರಾದರೂ ಸಾರ್ವಜನಿಕರು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ. ಫುಟ್ಪಾತ್ನಲ್ಲಿ ತುಂಬ ಜನ ನೋಡಿ ಗಾಡಿಗಳು ಯಾವ ರೀತಿ ಬರ್ತಾ ಇದ್ದಾರೆ. ಫುಟ್ಪಾತ್ ಅನ್ನೋದು ಒಂದು ಫುಟ್ಪಾತ್ ಇರೋದೇನು ಪಬ್ಲಿಕ್ ಓಡಾಡೋದಕ್ಕೋಸ್ಕರ ಜನಸಾಮಾನ್ಯರಿಗೆ ದಿನ ತೊಂದರೆ ಆಗ್ತಾ ಇದೆ. ಪೊಲೀಸ್ನವ್ರು ಕೂಡ ಇಲ್ಲ ನೋಡಿ, ಈಗಲೂ ಕೂಡ ಟಚ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಇದರಿಂದ ದಿನ ಕುತ್ಕೊಂಡು ಹೋಗೋದು, ಮೇಲೆ ಬರೋದು ಇದೆಲ್ಲ ಆಗ್ತಾ ಇದೆ. ಫುಟ್ಪಾತಲ್ಲಿ ಜನ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರು ಓಡಾಡೋಕ್ಕಾಗ್ತಾ ಇಲ್ಲ. ಪೊಲೀಸ್ನವರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಫುಟ್ಪಾತ್ ಮೇಲೆ ಬ್ಯಾರಿಕೇಡ್ಗಳನ್ನ ನಿಲ್ಲಿಸಿದ್ರು ಅದನ್ನ ಸರಿಸಿ ಫುಟ್ಪಾತ್ ಮೇಲೆ ಸಂಚರಿಸ್ತಾ ಇದ್ದಾರೆ. ಪೀಕ್ ಅವರ್ಸ್ ನಲ್ಲಂತೂ ಪಾದಾಚಾರಿಗಳು ಈ ರಸ್ತೆಗೆ ಬರೋಕೆ ಆಗಲ್ಲ. ಫುಟ್ಪಾತ್ ತುಂಬಾ ಬೈಕ್ಗಳೇ ಮೂವ್ ಆಗ್ತವೆ. ಈ ಹಿಂದೆ ಹಲವು ಬಾರಿ ಪಾದಾಚಾರಿಗಳಿಗೆ ಬೈಕ್ ಕುತ್ತಿರುವ ಘಟನೆಗಳು ಕೂಡ ಆಗಿದೆಯಂತೆ. ವಿದ್ಯಾವಂತ ನಾಗರಿಕರೇ ಒಂದು ರೀತಿಯಲ್ಲಿ ಅವಿದ್ಯಾವಂತತನವನ್ನ ತೋರಿಸ್ತಾ ಇದ್ದಾರೆ. ಸದ್ಯ ಗುಟ್ಟಹಳ್ಳಿ ರಸ್ತೆಯಲ್ಲಿ ಇದ್ದೇನೆ. ಇದು ಫುಟ್ಪಾತ್ ರಸ್ತೆ. ಇದು ಪಾದಾಚಾರಿಗಳಿಗೆ ಓಡಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಫುಟ್ಪಾತ್ ಮೇಲೇ ಟೂ ವೀಲರ್ಗಳು ರಾಜಾರೋಷವಾಗಿ ಎರ್ರಾಬಿರ್ರಿಯಾಗಿ ಓಡಾಡಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಹೀಗಾಗಿ ಪಾದಾಚಾರಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಪ್ರತಿನಿತ್ಯ ಕೂಡ ಇಂಥದ್ದೇ ಸಮಸ್ಯೆ. ಫುಟ್ಪಾತ್ ಮೇಲೆ ಪಾದಾಚಾರಿಗಳು ಓಡಾಡೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಫುಟ್ಪಾತನ್ನೇ ಆಕ್ರಮಿಸಿಕೊಂಡಿರ್ತಾರೆ. ಫುಟ್ಪಾತನ್ನ ಮೇಲೇ ಟೂ ವೀಲರ್ಗಳನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಮೂಲಕವಾಗಿ ಟೂ ವೀಲರ್ಗಳು ನೋಡಿ, ಒಬ್ಬರು ಫುಟ್ಪಾತ್ ಮೇಲೆ ಪಾದಾಚಾರಿಗಳು ಬರ್ತಾ ಇದ್ದಾರೆ, ಆದರೆ ಟೂ ವೀಲರ್ಗಳೆಲ್ಲವೂ ಕೂಡ ಲಾಕನ್ನು ಮಾಡಿಕೊಂಡು ಫುಟ್ಪಾತನ್ನು ಒಂದು ರೀತಿಯಲ್ಲಿ ಒತ್ತುವರಿ ಮಾಡ್ಕೊಂಡಿರೋ ಹಾಗೆ ಇದೆ. ಸರ್ ಹೇಳಿ, ಫುಟ್ಪಾತ್ ಮೇಲೆ ಬರ್ತಾ ಇರ್ತೀರಿ, ವೆಹಿಕಲ್ಸ್ಗಳು ನಿಂತ್ಕೊಂಡಿರುತ್ತೆ, ಎಷ್ಟು ಸಮಸ್ಯೆ ಆಗುತ್ತೆ? ತುಂಬ ಸಮಸ್ಯೆ ಆಗುತ್ತೆ ನೋಡಿ. ಎಷ್ಟು ಜನ ನಿಂತಿದ್ದಾರೆ ಅಲ್ಲಿ. ಆಫೀಸಿಗೆ ಬರೋ ಟೈಮಲ್ಲಿ ಕರೆಕ್ಟಾಗಿ ಬಂದು ನಿಂತ್ಕೊಂಡ್ಬಿಡ್ತಾರೆ ನೋಡಿ. ದಿನ ಇದೇ ರೀತಿ ಸಫರ್ ಪಡ್ತೀರಾ? ಡೈಲಿ ಹೀಗೆ ಇರುತ್ತೆ. ಸೊ ಹೀಗೆ ಪ್ರತಿನಿತ್ಯ ಕೂಡ ಇಂಥದ್ದೇ ಸಮಸ್ಯೆ ಆಗ್ತಾ ಇದೆ. ಮತ್ತೆ ನೇರವಾಗಿರುವಂಥ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಸಚಿನ್ ಈ ದೃಶ್ಯಗಳನ್ನು ತೋರಿಸ್ತಾರೆ. ಈಗ ನನ್ನ ಹಿಂಬದಿ ಇರುವಂತಹ ದೃಶ್ಯಗಳಲ್ಲಿ ಕೂಡ ನೋಡಿ ಹೇಗೆ ಬರ್ತಾರೆ ಅನ್ನುವಂಥದ್ದನ್ನ ನೇರವಾಗಿ ಫುಟ್ಪಾತ್ ಅನ್ನ ಆಕ್ರಮಿಸಿಕೊಂಡೇ ಬರ್ತಾ ಇರ್ತಾರೆ. ಈ ಜಂಕ್ಷನ್ ನಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ನಿಯೋಜನೆ ಆಗಿರಲ್ಲ. ಪೊಲೀಸರು ಇಲ್ಲದನ್ನೇ ನೋಡಿಕೊಂಡು ಬೈಕ್ ಸವಾರರು ನೇರವಾಗಿ ಫುಟ್ಪಾತ್ ಹತ್ತಿಸ್ತಾರೆ. ಪ್ರಜ್ಞಾವಂತ ನಾಗರಿಕರೇ ಹೀಗೆ ವರ್ತಿಸಿದ್ರೆ ಹೇಗೆ ಅಂತ ಪಾದಾಚಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.